ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವವರನ್ನ ಸಹಿಸಲು ಆಗದವರು ಒಳ್ಳೆಯ ವ್ಯಕ್ತಿತ್ವವನ್ನು ಹರಾಜು ಹಾಕೋದು, ನಿಂದಿಸೋದು, ಬೆದರಿಕೆ ಹಾಕೋದು, ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದೇ ಉದ್ಯೋಗವಾಗಿಸಿಕೊಂಡಿದ್ದಾರೆ. ಅದಕ್ಕೆ ಅಂಜುವ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕವಾಗಿ ವ್ಯಕ್ತಿಯಾಗಿದ್ದರೆ ವ್ಯಕ್ತಿತ್ವ ಬೆಳೆಯುತ್ತೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಹೇಳಿದರು. ಇನ್ನು ಪಟ್ಟಣದ ತಾಲೂಕು ಕಚೇರಿಯ ಹಿಂದೆ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ಮತ್ತು ಸಾರ್ವಜನಿಕ ಸಮಸ್ಯೆಗಳ ಪರಿಷ್ಕರಣಾ ಸಮಿತಿಯ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವಾಗ ಸಮಾಜ ನಮ್ಮ ಒಟ್ಟಿಗೆ ಇರುತ್ತೆ. ನಾನೇ ಎಂಬ ಭಾವನೆಯನ್ನು ಬಿಟ್ಟು ನಾವು ಎಂಬುದನ್ನು ರೂಢಿಸಿಕೊಳ್ಳಬೇಕು. ಒಳ್ಳೆಯ ಕೆಲಸ ಮಾಡುವಾಗ ಸಹಿಸಿಕೊಳ್ಳಲಾಗದವರು ನಿಂದಿಸುತ್ತಾರೆ, ರೋಲ್ ಕಾಲ್ಗಳು ಅಂತಾರೆ, ಅಂಗಿಸ್ತಾರೆ. ನಿಂದಿಸುವುದು ಒಳ್ಳೆಯ ವ್ಯಕ್ತಿತ್ವವನ್ನು ಹರಾಜು ಹಾಕುವುದೇ ಕೆಲವರ ಕೆಲಸವಾಗದೆ ಅದಕ್ಕೆಲ್ಲ ನಾವು ಅಂಜಬಾರದು, ಅಂಜುವ ಅವಶ್ಯಕತೆಯೂ ಇಲ್ಲ. ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ರಾಜ್ಯ ಮಟ್ಟಕ್ಕೆ ಬೆಳೆಯಲಿ. ದುಡ್ಡಿಗೆ ಆಸೆ ಪಡೆದೇ ಪ್ರಾಮಾಣಿಕವಾಗಿ ಜನರ ಮಧ್ಯ ಹೋಗಿ ಬಡವರ ಸೇವೆ ಮಾಡಿ, ಬಡವರ ಕೈ ಹಿಡಿಯಿರಿ. ಸಮಾಜ ನಿಮ್ಮ ಹಿಂದೆ ಇರುತ್ತೆ. ನಿಮ್ಮ ಸಾಧನೆ ಯಶಸ್ವಿಯಾಗಲಿ ಅಂತ ಹೇಳಿದ್ರು. ಹುಡಿ ವಿಜಯ್ ಕುಮಾರ್ ಅತಿ ಬೇಗನೆ ಜನರ ಮಧ್ಯೆ ಹೋದ್ರು. ಸೋಲು ಗೆಲುವು ಸಹಜ. ಸೋತವರು ನಾಳೆ ಗೆಲ್ತಾರೆ. ಸೋಲು ಗೆಲುವಿನ ಬಗ್ಗೆ ವಿಶ್ಲೇಷಣೆ ಬಿಟ್ಟು ವ್ಯಕ್ತಿಯಾಗಿ ಇದ್ರೆ ವ್ಯಕ್ತಿತ್ವ ಬೆಳೆಯುತ್ತೆ ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ, ಜಿಲ್ಲಾ ಕಾಂಗ್ರೆಸ್ ಚಂದ್ರಾರೆಡ್ಡಿ, ಸೇವಕ ಹುಡಿ ವಿಜಯ್ ಕುಮಾರ್, ಅಗ್ರಿ ನಾರಾಯಣಪ್ಪ, ಇಂದ್ರನಗರ ಗಜೇಂದ್ರ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಬಿಆರ್ ವೆಂಕಟೇಶ್, ಸಂಪಂಗಿ, ಸಿದ್ಧಾರ್ಥ ಆನಂದ್, ದೇವರಾಜ್, ಮಡಿವಾಳ, ಭದ್ರಾ, ತಿಮ್ಮನಾಯಕನಹಳ್ಳಿ, ನಾರಾಯಣಸ್ವಾಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೆಲಸ ಮಾಡಿಸ್ಕೋಬಹುದು, ಹಾಗೆ ಬಡವರಿಗೆ ಕೆಲಸ ಮಾಡಿಕೊಡ್ತಿದ್ದು ಮುಂದೆ ಬರ್ತಕ್ಕಂಥವರು ಅಂತವರು ಬಹಳ ವಿರಳ. ಅಂತದ್ರಲ್ಲಿ ನಮ್ಮ ಸಿದ್ಧಾರ್ಥ ಅವರನ್ನು ಮತ್ತು ಅವರ ಸ್ನೇಹಿತರು ಬಹುಶಃ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅದು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸಿದ್ಧಾರ್ಥ ಅವರೇ, ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಸಮಾಜದಲ್ಲಿ ಕೆಲವರು ಮಾಡತಕ್ಕಂಥ ತಪ್ಪುಗಳನ್ನ ತಿದ್ದಿ ಹೇಳಲಿಕ್ಕೆ ಹೊರಟಾಗ ಎದ್ದು ಬಂದು ಎಲ್ಲಿರ್ತಕ್ಕಂಥ ಸಹಜ ಕೂಡ. ನಾವು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ತಕ್ಷಣಕ್ಕೆ ಸಿಗ್ತೇ ಇರ್ಬೋದು, ಆದ್ರೆ ಕ್ರಮೇಣ ಜನರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಕೌರವರು 100 ಜನ ಇದ್ರು ಕೂಡ ಪಾಂಡವರಿಗೆ 5 ಜನ. ಇವತ್ತು ಆ ಕೌರವರನ್ನು ಬೇಯಿಸಿ ಪಾಂಡವರು ರಾಜ್ಯ ಪಡ್ಕೊಳ್ಳಿಲ್ವಾ? ಆ ರೀತಿ ಇವತ್ತು ಒಬ್ಬಟ್ಟಿಗಲ್ಲ, ಸಮಾಜ ಸೇವೆಯಲ್ಲಿ ಅಡೆತಡೆ ಬರ್ತಕ್ಕಂಥದ್ದು ಸಹಜ ಕೂಡ. ಅನೇಕರು ಬೆಲ್ಲಿಸ್ತಾರೆ, ಹಣವನ್ನು ಅವರು ದಬ್ಬಾಳಿಕೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಇವೆಲ್ಲವನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಸಮಾಜದಲ್ಲಿ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವೆಲ್ಲ ಕೂಡ ಅಷ್ಟೇ ಅನೇಕ ಹೋರಾಟಗಳನ್ನ, ನಿಂದನೆಗಳನ್ನ, ದೌರ್ಜನ್ಯಗಳನ್ನ ಇವೆಲ್ಲವನ್ನು ನೋಡಿ ಮೆಟ್ಟು ನಿಂತು ಇವತ್ತು ನಿಂತಿದ್ದಕ್ಕೆ ಸಮಾಜದ ಜನ ನಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿನಗೂ ಅಷ್ಟೇ, ನೀನು ಒಬ್ಬಟ್ಟಿ ಅಲ್ಲ, ನಿಮ್ಮ ಸ್ನೇಹಿತರು ಕೇವಲ ಸ್ನೇಹಿತರಲ್ಲ, ನಾವೆಲ್ಲ ಕೂಡ ನೀನು ಮಾಡತಕ್ಕಂಥ ಒಳ್ಳೆ ಕೆಲಸಗಳಲ್ಲಿ, ಸಮಾಜ ಸೇವೆಯಲ್ಲಿ, ಸಂಘಟನೆಯಲ್ಲಿ, ಈ ಒಂದು ಸಂಘದ ಅಭಿವೃದ್ಧಿಗಾಗಿ ನಾವೆಲ್ಲ ಕೂಡ ನಿಮ್ಮೊಟ್ಟಿಗಿರ್ತೇವೆ. ಯಾವುದೇ ಕಾರಣ ಕೂಡ ಇಂಥ ಹೆಜ್ಜೆಯನ್ನ ಹಿಂದೆ ಪಡೆಯುವ ಕೆಲಸ ಮಾಡಬೇಡ. ಸದಾ ಕಾಲ ಕೂಡ ಈ ಧೈರ್ಯವಂತ ಮಾಡಿದ್ರೆ ಧೈರ್ಯವಂತರಿಗೆ ತಾನಾಗಿಯೇ ಒಲ್ಲೆ ಬರ್ತದೆ. ಅದಕ್ಕೆ ಧೈರ್ಯಂ ಸರ್ವತ್ರ ಸಾಹನಂ. ಧೈರ್ಯ ಇಲ್ಲ ಅಂದ್ರೆ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತೇನು ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಸಮಾಜಕ್ಕೆ ಉಪಯೋಗ ಆಗತಕ್ಕಂಥ ಕಾರ್ಯಕ್ರಮ, ಬಡವರಿಗೆ, ರೈತರಿಗೆ ಸಹಾಯವಾಗತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮಗೆ ಭಗವಂತ, ನಿಮಗೂ ನಿಮ್ಮ ಸ್ನೇಹಿತರಿಗೂ ಇದರಲ್ಲಿ ಒಳ್ಳೆ ಸೇವೆ ಮಾಡ್ತಕ್ಕಂಥ ಅವಕಾಶ ಇನ್ನೂ ಒದಗಿಸಬರಲಿ ಅಂತೇಳಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು, ಈ ಕಾರ್ಯಕ್ರಮ ಕೂಡ ನಮ್ಮ ಓಡಿ ವಿಜಯಕುಮಾರ್ ಅಣ್ಣವರು, ಅವ್ರ ಪಾಪ ಮಾತು ಕಡಿಮೆ, ಕೆಲಸ ಜಾಸ್ತಿ.